ನಮಸ್ಕಾರ. ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ್ಯಂಡ್ ಅ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಜರ್ಮನಿಯಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ನಾನು, ತೇಜು ಕಾಂತರಾಜ್ ಅಂತ. ಆ್ಯಂಡ್ ಎಸ್, ಜರ್ಮನಿಯ ಕನ್ನಡ ಬ್ಲಾಗ್ ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಜರ್ಮನಿಯಲ್ಲಿ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಟ್ರೈನ್ ಇದು, ಉಲ್ಟಾ ಟ್ರೈನು, ಹ್ಯಾಂಗಿಂಗ್ ಟ್ರೈನು. ಸೊ ಉಪ್ಪರ್ಟಾಲ್ ಅನ್ನುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೆ ರೈಲ್ವೆ ಸ್ಟೇಷನ್ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಾವು ಇಂಡಿಯಾದಲ್ಲೂ ಕೂಡ ಎಲ್ಲಾದರೂ ಟ್ರೈನಲ್ಲಿ ಹೋಗಬೇಕಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಸೊ ಟ್ರೈನ್ ಹತ್ಕೊಳ್ತೀವಿ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತೀವಿ ಆರಾಮ್ಸೆ. ಬಟ್ ಜರ್ಮನಿಲಿ ಟ್ರೈನ್ಸು ವೆರೈಟಿಯಲ್ಲಿದೆ. ಲೈಕ್ ಒಂಥರ ಅಲ್ಲ, ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನ್ಸ್ ಇದೆ. ಅಲ್ಲಿ ಟ್ರಾಮ್ಸ್ ಕಾಣಿಸುತ್ತಾ? ಇಲ್ಲ, ಸ್ವಲ್ಪ ದೂರ ಇದೆ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ. ಟ್ರಾಮ್ಸ್ ಅಂತ ಅಂದರೆ ಒಂದು ಸ್ಟ್ರೀಟಿಂದ ಇನ್ನೊಂದು ಸ್ಟ್ರೀಟಿಗೆ, ಮತ್ತೊಂದು ಕಡೆ ಹೋಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದು ರೋಡಲ್ಲಿ ನಾವು ಆ ಟ್ರೈನ್ ಹತ್ಕೊಂಡು ಹೋಗ್ತೀವಿ. ಲೈಕ್ ನಾರ್ಮಲ್ ಬಸ್ಸು ಅಥವಾ ಕಾರು, ಬೈಕು, ವೆಹಿಕಲ್ಸ್ ಹೋಗುತ್ತಲ್ಲ, ಸೊ ಹಾಗೇ ಎಲೆಕ್ಟ್ರಾನಿಕ್ ಅದು. ಸೊ ಎಲೆಕ್ಟ್ರಿಕ್ ಟ್ರೈನ್ಸಲ್ಲಿ ನಾವು ಆರಾಮ್ಸೆ ಹೋಗ್ಬೋದು. ಆ್ಯಂಡ್ ಮತ್ತೊಂದು ಏನಪ್ಪ ಅಂದರೆ ಉಬಾನು, ಎಸ್ ಬಾನು ಆ್ಯಂಡ್ ನಾರ್ಮಲ್ ಟ್ರೈನ್ಸು, ICE, ಫ್ಲೆಕ್ಸ್ ಟ್ರೈನ್ಸು, ಈ ಥರ ವೆರೈಟಿ ಟ್ರೈನ್ಸ್ ಇದೆ. ಸೊ ಎಲ್ಲಾದರೂ ಈಸಿಯಾಗಿ ಕಮ್ಯೂಟ್ ಮಾಡ್ಬೋದು ನಾವು, ಹೋಗೋಕ್ಕೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ಮೇ ಇಲ್ಲ. ಈ ಥರ ರೈಲ್ವೆ ಸ್ಟೇಷನ್ಗೆ ಹೋಗೋದು ಕಾಮನ್, ಸಾಮಾನ್ಯವಾಗಿ ಈ ಥರ ಟ್ರೈನ್ಸ್ ನೋಡಿರ್ತೀವಿ. ಆ್ಯಂಡ್ ಟ್ರಾಮ್ಸು, ಉಬಾನ್, ಎಸ್ ಬಾನ್ ಎಲ್ಲ ನಿಮಗೆ ಮುಂದಿನ ವೀಡಿಯೋದಲ್ಲಿ ಒಂದು ಸತಿ ಮಾಡಿ ತೋರಿಸ್ತೀನಿ ವೆರೈಟೀಸು. ಬಟ್ ಇವತ್ತು ನಾನು ಕರ್ಕೊಂಡು ಹೋಗ್ತಿರೋದು ತುಂಬ ಅಪರೂಪವಾದಂತಹ ಟ್ರೈನು. ಉಪ್ಪರ್ಟಾಲ್ ಅನ್ನೋ ಒಂದು ಜಾಗದಲ್ಲಿ ಟ್ರೈನ್ ಹೇಗೆ ಅಂದರೆ ಹ್ಯಾಂಗಿಂಗು, ಲೈಕ್ ಇವಾಗ ಟ್ರೈನು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಿರಲ್ಲ, ಹೀಗೆ ಮೇಲ್ಗಡೆ ಸರ್ಫೇಸಿಗೆ ಅದು ಕನೆಕ್ಟ್ ಆಗುತ್ತೆ, ಹ್ಯಾಂಗ್ ಆಗಿರುತ್ತೆ. ಈಗ ಜೋಕಾಲಿ ನೇತಾಡುತ್ತಲ್ಲ ಆ ಥರ. ಸೊ ಈ ಥರದ್ದು ಒಂದು ಟ್ರೈನು, ಹ್ಯಾಂಗಿಂಗ್ ಟ್ರೈನ್ ಅಂತ ಕೂಡ ಕರೀತಾರೆ ಅದನ್ನು. ಆ್ಯಂಡ್ ಭಯ ಆಗುತ್ತೆ. ಅದು ಉಲ್ಟಾ ಟ್ರೈನ್ ಅದು. ಆ್ಯಕ್ಚುಲಿ ನಿಮಗೆ ಇವಾಗ ಟ್ರೈನ್ ಸರ್ಫೇಸ್ ಹಿಂಗಿರಲ್ಲ, ಹಿಂಗಿರುತ್ತೆ. ಸೊ ಹೇಳೋದಕ್ಕಿಂತ ತೋರಿಸಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅನಿಸುತ್ತೆ. ಇನ್ನೇನು ಹೋಗ್ತೀವಿ, 5 ನಿಮಿಷ ಇದೆ. ಬಟ್ ಅದಕ್ಕೆ ನಾವು ಹೋಗೋಕ್ಕೆ, ಆ ಜಾಗಕ್ಕೆ ತಲುಪೋಕ್ಕೆ ನಾರ್ಮಲ್ ರೈಲ್ವೆ ಟ್ರ್ಯಾಕ್ ಮೇಲಿರೋ ಟ್ರೈನಲ್ಲೇ ಹೋಗಬೇಕು. ನಮ್ಮ ಮನೆಗಂತೂ ಟ್ರಾಮ್ಸು ಹತ್ತಿರ ಇದೆ, ಉಬಾನ್ ಹತ್ತಿರ ಇದೆ, ಎಸ್ ಬಾನ್ ಹತ್ತಿರ ಇದೆ. ಆ್ಯಂಡ್ ಅಲ್ಲೊಂದು ಬ್ರಿಡ್ಜ್ ಇದೆ. ಈಗ ಸದ್ಯಕ್ಕೆ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಾನು ವ್ಲಾಗ್ ಮಾಡ್ತಾ ಇರೋದು. ಇಲ್ಲಿಂದ ಅಂದರೆ ಇವಾಗ 5 ನಿಮಿಷ ಇದೆ ಟ್ರೈನ್ಗೆ. ಸೊ ಇಲ್ಲಿಂದ ಆಲ್ಮೋಸ್ಟ್ 40 ಮಿನಿಟ್ಸ್ ಅನಿಸುತ್ತೆ ಅಲ್ಲಿಗೆ ಹೋಗೋಕ್ಕೆ. ಅಲ್ಲಿ ಹೋಗಿ ಉಪ್ಪರ್ಟಾಲಲ್ಲಿ ಹ್ಯಾಂಗಿಂಗ್ ಟ್ರೈನ್, ಉಲ್ಟಾ ಟ್ರೈನ ತೋರಿಸ್ತೀನಿ. ನೇತಾಡ್ತಾ ಇರುತ್ತೆ. ಬಟ್ ಅಂದರೆ ನಿಜಕ್ಕೂ ನೋಡೋಕ್ಕೆ ಭಯ ಆಗುತ್ತೆ. ಲಿಟ್ರಲಿ ನಾನು ಬಂದಾಗಲಿಂದ ಇಟ್ಸ್ 3 ಮಂತ್ಸ್ ನಾವು ಕೇಳ್ತಾನೆ ಇದ್ದೀನಿ ಕಣ್ಣಾಗ ಒಂದು ಸತಿ ಹೋಗೋಣ ಅಂತ. ಬಟ್ ಅದು ಹತ್ತಿರ ಇದ್ದಾಗ ಹಾಗೆ ಅಲ್ವಾ, ಹತ್ತಿರ ಇದೆ ಬಿಡು, ಏನು ಹೋಗೋದು ಅಂತ ಅನಿಸುತ್ತೆ. ಸೊ ಟ್ರೈನ್ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ 30 ನಿಮಿಷ ನಾವು ಟ್ರಾವೆಲ್ ಮಾಡಿಕೊಂಡು ಡುಸೆಲ್ಡಾರ್ಫಿಂದ ಉಪ್ಪರ್ಟಾಲ್ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ಸಸ್ಪೆನ್ಷನ್ ಮೋನೋರೈಲ್ ನೋಡೋಕೆ ಹೋಗೋಣ. ಉಪ್ಪರ್ ರಿವರ್ ಐತಿ ಇಲ್ಲಿ, ಅದಕ್ಕೆ ಉಪ್ಪರ್ ನೇಮ್ ಬರುತ್ತೆ. ಟಾಲ್ ಅಂದ್ರೆ ಏನು ಗೊತ್ತಾ? ಏನು? ವ್ಯಾಲಿ. ವ್ಯಾಲಿ. ಉಪ್ಪರ್ ವ್ಯಾಲಿಗೆ ಸೊ ಉಪ್ಪರ್ಟಾಲ್, ಉಪ್ಪರ್ ಅನ್ನೋ ರಿವರ್ ವ್ಯಾಲಿ ಮೇಲಿರುವಂಥ ಟ್ರೈನ್ ಅಂತನಾ? ಟ್ರೈನ್ ಅಲ್ಲ, ಹಾಂ, ಸಿಟಿ. ಓಹ್, ಟ್ರೈನ್ಗೆಲ್ಲ ನೇಮ್ ಇದು, ಫುಲ್ ಸಿಟಿ ಹೆಸರು. ಓಕೆ. ಟ್ರೈನ್ ಹೆಸರು ಶ್ವೇಬವಾನ್. ಶ್ವೇಬವಾನ್. ಶ್ವೇ ಅಂದರೆ ಉಲ್ಟಾನಾ? ಗೊತ್ತಿಲ್ಲ. ಟಿಪಿಕಲ್ ಸಂಡೇ ಅಂತ ಗೊತ್ತಾಗ್ತಿದೆ, ಒಬ್ಬರು ಹೊರಗಡೆ ಇಲ್ಲ. ಅಲ್ಲ, ಬಟ್ ನಾರ್ಮಲ್ ಲೈಕ್ ವಾಕ್ ಮಾಡೋರು ಅಥವಾ ಓಡಾಡೋರೆಲ್ಲ ಕಡಿಮೆ. ಕಾರಲ್ಲಿ ಹೋಗೋರು ಅದೇ ಹಿಂಗೆ ನಮ್ಮ ಥರ ಎಲ್ಲಾದರೂ ಹ್ಯಾಂಗ್ ಔಟ್ ಮಾಡಬೇಕು, ಇಲ್ಲ ಟ್ರಿಪ್ ಹೋಗ್ಬೇಕು ಅಂತ ಹೊರಟಿರ್ತಾರೆ. ಅದು ಬಿಟ್ಟರೆ ನೋಡು, ಅಲ್ಲೇನೋ ಮಗುನ ಆಟ ಆಡಿಸ್ತಾ ಇದ್ದಾರೆ ಅವ್ರು ಯಾರೋ, ಅಷ್ಟೇ. ನೋಡಿದೆ ಎಂಟೈರ್ ಸ್ಟ್ರೀಟಲ್ಲಿ ಒಬ್ಬರು. ಮೈ ಗಾಡ್.
ಪರ್ಫೆಕ್ಟ್ ಸಂಡೇ, ಒಬ್ಬರೂ ಇಲ್ಲ ರೋಡಲ್ಲಿ ನೋಡಿ. ಚಲೋ. ಸೈಕಲ್ ತುಳಿಯೋಕ್ಕೆ ಬರಲ್ಲ ಅನ್ಸುತ್ತೆ, ಅದಕ್ಕೆ ತಳ್ಕೊಂಡು ಓಡಾಡ್ತಿದ್ವಿ. ಅದು ಪೆಡಲ್ಸ್ ಇಲ್ವಾ? ಇದೆಯಲ್ಲ ಅಲ್ಲಿ, ಒಂದಿದೆ ನೋಡು ಈ ಕಡೆ. ಸ್ಟಾಪ್ ಆಯಿತು, ಹತ್ರದಲ್ಲಿ ಹೋಗ್ತೀನಿ ಅವಾಗ ಕಾಣಿಸುತ್ತೆ ರೀ. ಎಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆಯಲ್ಲ ಬ್ರಿಡ್ಜು, ಅದರ ಕೆಳಗಡೆಯಿಂದ ಇವಾಗ ಒಂದು ಟ್ರೈನ್ ಮೂವ್ ಆಯಿತು. ನಾನು ನೋಡಲೇ ಇಲ್ಲ, ರೆಕಾರ್ಡ್ ಮಾಡ್ಕೊಳ್ಳೋಷ್ಟರಲ್ಲಿ ಆ ಸ್ಟಾಪಿಗೆ ಬಂತು. ಓಕೆ, ಲೆಟ್ಸ್ ಗೋ ನಿಯರ್ ಬೈ. ಸೊ ಇನ್ನೂ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಅಲ್ಲಿ ನೋಡಿ ಬಂತು, ಇನ್ನೊಂದು ಕಾಣಿಸ್ತಾ ಇದೆಯಾ? ಉಲ್ಟಾ ಬರ್ತಿದೆ ನೋಡಿ. ಮತ್ತೊಂದು ಈ ಕಡೆಯಿಂದ ಹೋಗಿದ್ದು ಪಾಸ್ ಆಯಿತು. ಆಲ್ರೈಟ್, ಐ ಥಿಂಕ್ ನಾವು ಹತ್ತಿರ ಹೋದರೆ ಇಟ್ ವಿಲ್ ಬಿ ನೈಸ್ ಅಂತ. ಮಜಾ ಇದೆಯಲ್ಲ ಈ ಕಾನ್ಸೆಪ್ಟು. ಉಲ್ಟಾ ಟ್ರೈನು ಹ್ಯಾಂಗಿಂಗ್ ಥರನೇ ಹೋಗುತ್ತೆ. ರೋಡ್ ಕ್ರಾಸ್ ಮಾಡಿ ಹತ್ತಿರ ಹೋಗ್ತೀನಿ. ಇವತ್ತಂತೂ ವೆಹಿಕಲ್ಸ್ ಭಯನೇ ಇಲ್ಲ ರೋಡಲ್ಲಿ, ಯಾಕಂದರೆ ಯಾವುದು ಇಲ್ಲವೇ ಇಲ್ಲ. ಸಂಡೇಸ್ ಅಂತೂ ಬಂದ್ಬಿಟ್ಟು ನಾವು ಹಲೋ ಹಾಯ್ ಯಾರಾದರೂ ಇದ್ದೀರಾ ರೋಡಲ್ಲಿ ಅಂತ ಹುಡುಕ್ಬೇಕು. ಚೆನ್ನಾಗೇ ಇರೋಲ್ಲ ರೀ. ಅಂದರೆ ಫ್ಯಾಮಿಲಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮನೆಯಲ್ಲಿ ಮಕ್ಕಳ ಜೊತೆ ಹೆಂಡತಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸಂಡೇಸ್ ಆರ್ ಮೆಂಟ್ ಟು ಬಿ ಫ್ಯಾಮಿಲಿ ಟೈಮ್. ವೆರಿ ನೈಸ್. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಬ್ರಿಡ್ಜು, ಈ ಒಂದು ಬ್ರಿಡ್ಜ್ನ ಮೇಲೆ ಹೋಗುವಂಥದ್ದು ಉಪ್ಪರ್ಟಾಲ್ನ ಈ ಸಸ್ಪೆನ್ಷಿಯಲ್ ಮೋನೋರೈಲ್. ಈ ರಿವರ್ ಏನು ಕಾಣ್ತಿದೆ, ಈ ರಿವರ್ನ ಹೆಸರು ಉಪ್ಪರ್ ಅಂತ ಹೇಳಿ. ಸೊ ಟಾಲ್ ಅಂದರೆ ವ್ಯಾಲಿ, ಆಗಲೇ ಹೇಳ್ದಂಗೆ. ಸೊ ಉಪ್ಪರ್ ಅನ್ನೋ ಒಂದು ಈ ನದಿಯ ಮೇಲಿರುವಂತಹ ಬ್ರಿಡ್ಜ್ನ ಮೋನೋರೈಲ್ ಏನಿದೆ ಅದು ಹ್ಯಾಂಗಿಂಗ್ ಆಗಿ ಹೋಗ್ತದೆ. ಹಾಗಾಗಿ ಐ ಥಿಂಕ್ ಇದನ್ನ ಉಪ್ಪರ್ಟಾಲ್ನ ಹ್ಯಾಂಗಿಂಗ್ ಟ್ರೈನ್ ಅಂತ ಕರೀತಾರೆ. ಸೊ ಇದ್ರ ಕತೆ ನಿಜವಾಗ್ಲೂ ವಿಭಿನ್ನವಾಗಿದೆ, ಯಾಕಂದ್ರೆ ಇದು ದ ಮೋಸ್ಟ್ ಓಲ್ಡೆಸ್ಟ್ ಟ್ರೈನ್ ಅಂತಾನೆ ಹೇಳ್ಬೋದು. ಮೇಲ್ ನೋಡಿದ್ರೆ ಟ್ರೈನು ಹ್ಯಾಂಗಿಂಗ್ ಆಗಿ ಹೋಗುತ್ತೆ, ಇಲ್ಲಿ ನೋಡಿದ್ರೆ ಬ್ರಿಡ್ಜು, ಕೆಳಗಡೆ ನೀರು. ಬರವಾ ಏನು ಚಂದ ಇದೆ. ಬ್ಯೂಟಿಫುಲ್ ಏನಂತೀರಾ? ಚಲೋ, ಮೇಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓನಂಗ್ಸ್ಯೂಶೆ ಕ್ವೆಶನ್ ಮಾರ್ಕ್ ಉಪೆನ್ ಫಿಯರ್ಡ್ ಅಂದರೆ ಓನಂಗ್ಸ್ಯೂಶೆ ಉಪೆನ್ ವೇರ್ ಎಂತಂಗಂದರೆ ವೆಬ್ಸೈಟ್. ಓ ನೋಡಿ ಹಿಂದೆ ಕಾಣಿಸುತ್ತೆ ರಿವರು, ಬ್ರಿಡ್ಜು, ಟ್ರೈನು. ಸಖತ್ ಸೂಪರ್ ಉಪ್ಪರ್ಟಾಲ್. 4 minutes ಇದೆಯಾ ಟ್ರೈನ್ಗೆ? ನಾವೇನು ಹತ್ಕೊಂಡು ಹೋಗ್ತಿಲ್ಲ ತಾನೇ? ಎಲ್ಲಿಗೆ? ಹೌದಾ? ಹಾಗೆ ಇಲ್ಲಿ ಚಂದ ಇದೆ ನೋಡೋಕ್ಕೆ. ನೆಕ್ಸ್ಟ್ ಟೈಮ್ಗೆ ಹೋಗೋಣ ಬೇಬಿ. 7 minutesಗೆ ಒಂದಿದೆ, ಅದಕ್ಕೆ ಹೋಗೋಣ. ನೆಕ್ಸ್ಟ್ 7 minutesಗೆ ಒಂದಿದೆ, ಇದು ನೋಡೋಣ ಇದು ಹೆಂಗೆ ಹೋಗುತ್ತೆ. ಲೆಟ್ಸ್ ವಾಚ್ ಫ್ರಮ್ ಔಟ್ಸೈಡ್. ಹೌದು ಸರಿ. ಇವಾಗ ಇದಕ್ಕೆ ಹತ್ಕೊಂಡೋಗಿ ನೆಕ್ಸ್ಟ್ ಸ್ಟೇಷನ್ನಲ್ಲಿ ಅಂದರೆ ಲಾಸ್ಟ್ ಸ್ಟೇಷನ್ವರೆಗೂ ನಾವು ಹೋಗೋಣ, ಟ್ರಾವೆಲ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ಅದು ಪರ್ಫೆಕ್ಟಾಗೇ ಇದೆ. ನಾನು ಅಂದ್ಕೊಂಡೆ ಇವಾಗ ಯಾವುದಾದ್ರೂ ಒಂದು ಹ್ಯಾಂಗಿಂಗ್ ಟ್ರೈನ್ ಬಂದರೆ ಅದನ್ನು ನೋಡಿ ಎಂಜಾಯ್ ಮಾಡಿ ಅದನ್ನು ಶೂಟ್ ಮಾಡಿ ನಿಮಗೂ ತೋರಿಸಿ ಆಫ್ಟರ್ ಫಿಲ್ಮಿಂಗ್ ದ್ಯಾಟ್ ನೆಕ್ಸ್ಟ್ ಟ್ರೈನಿಗೆ ಹತ್ಕೊಂಡು ಹೋಗೋಣ ಅಂತ. ಬಟ್ ಈಸ್ ಟೆಲ್ಲಿಂಗ್ ಇಲ್ಲ, ಇವಾಗ ಹತ್ಕೊಂಡು ಇನ್ನೊಂದು ಲಾಸ್ಟ್ ಸ್ಟೇಷನ್ಗೆ ಹೋಗ್ಬೇಡ.
ಅಲ್ಲಿ ಇಳಿದು ಲೆಟ್ಸ್ ವಾಚ್ ಸ್ವಲ್ಪ ಹೊತ್ತು ನೋಡಿ ಮತ್ತೆ ವಾಪಸ್ ಹತ್ಕೊಂಡು ಇಲ್ಲಿಗೆ ಬರೋಣ ಅಂತ. ಅದು ಕರೆಕ್ಟೇ. ಬಂತು ಟ್ರೈನ್ ಬಂತು. ಸೊ ಈ ಟ್ರೈನ್ ಬಗ್ಗೆನೇ ನಾನು ಹೇಳ್ತಿದ್ದಿದ್ದು. ನೋಡಿ ಹ್ಯಾಂಗಿಂಗು ಜೋಕಾಲಿ ಥರ ನೆತಾಡ್ತಿದೆ ಕೆಳಗಡೆ. ಆ ಲೇಯರ್ ನೋಡ್ಬೋದು ನೀವು, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇನು ಕೆಳಗಡೆ ಟ್ರ್ಯಾಕ್ ಮೇಲಿಲ್ಲ, ಮೇಲ್ಗಡೆ ಇದೆ. ಮಜಾ ಇದೆ, ನನಗಂತೂ ಕ್ರೇಜಿ ಅನಿಸ್ತು, ಖುಷಿ ಆಯಿತು ಈ ಥರ ಟ್ರೈನು ನೋಡಿ. ಆಲ್ರೈಟ್, ಇವಾಗ ಅಲ್ಲಿ ನೋಡಿ ಇವಾಗ ಹ್ಯಾಂಗ್ ಆಗೋದು ಸಾಕಾದಾಗ ಕಾಣಿಸುತ್ತೆ. ಸೂಪರ್ ಅಲ್ಲ ಯಪ್ಪ, ಹೆಂಗಿದ್ದಾರೆ ಅವರೆಲ್ಲ, ಬೀಳ್ತೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ ಲಿಟ್ರಲಿ. ಬಟ್ ಇದೆಲ್ಲ ಪುಟ್ಟು ಟ್ರೈನ್ಸು, ತುಂಬ ಲಾಂಗೂ ಇಲ್ಲ, ಲೈಕ್ ತುಂಬ ಲಾಂಗ್ ಡಿಸ್ಟೆನ್ಸ್ ಥರ ಇಲ್ಲ ಅಲ್ವಾ, ಅದಕ್ಕೆ ಮಜಾ ಇದೆ. ಅಲ್ಲಿ ನೋಡಿ ಟರ್ನ್ ಆಯಿತು. ಅಮ್ಮ ನಂಗೆ ಒಂಥರ ಭಯನೂ ಆಗ್ತಾಯಿದೆ. ಮೇಲೆ ಹೋಗ್ತಿದೆ ನೋಡಿ, ಅದು ಬ್ರಿಡ್ಜ್ ಮೇಲೆ ಹೋಗುವಂಥ ಟ್ರೈನು. ಈ ಟ್ರ್ಯಾಕಲ್ಲಿ ನಾವು ಹೋಗೋದು ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲಿ ಏನೂ ಇಲ್ಲ, ಆ ಟ್ರೈನ್ ಸರ್ಫೇಸ್ ಟಚ್ಚೇ ಆಗಲ್ಲಪ್ಪ ಇಲ್ಲಿಗೆ. ಏನನ್ನಿಸ್ತು ಈ ಟ್ರೈನ್ ಬಗ್ಗೆ ಅಂತ ನೀವು ಹೇಳಿ ನನಗೆ. Are we getting in? Huh? Are we getting in? No, we'll go next one. Huh? ಓಕೆ, ನಾನೀಗ ಟ್ರಾವೆಲ್ ಮಾಡ್ತಾ ಇರೋದು ಉಪ್ಪರ್ ಟಾಲ್ ಅಲ್ಲಿರುವಂತಹ ಸಸ್ಪೆನ್ಷನ್ ಮೋನೋ ರೈಲ್, ಉಲ್ಟಾ ಟ್ರೈನ್ ಅಂತ ಕೂಡ ಕರಿಬಹುದು. ಇದು ಓಲ್ಡೆಸ್ಟ್ ಎಲೆಕ್ಟ್ರಿಕ್ ಎಲಿವೇಟೆಡ್ ಟ್ರೈನ್ ಅಂತ ಕೂಡ ಹೆಸರುವಾಸಿಯಾಗಿದೆ. ಹ್ಯಾಂಗಿಂಗ್ ರೂಪದಲ್ಲಿ ಹೋಗುವಂತಹ ಒಂದು ಕೇಬಲ್ ಕಾರ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಸಸ್ಪೆನ್ಷನ್ ಟ್ರೈನ್ ಇನ್ ಜರ್ಮನಿ ಅಂತ ಹೇಳಿದ್ರೆ ಐ ಥಿಂಕ್ ಇದು ಯಾವಾಗಲೂ ನಂಬರ್ 1 ಆಗಿರುತ್ತೆ. ಅಂಡ್ ತುಂಬಾ ಜನ ಇಷ್ಟಪಡುವಂತಹ ಜಾಗ, ಜರ್ಮನಿಯ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು, ಉಪ್ಪರ್ ಟಾಲ್ ಅಲ್ಲಿರುವಂತಹ ಶ್ವೇಬಬಾನ್. Weil das ja schon neue Stützen sind. Hier, das sind alles nicht die Originalen mehr. Ich weiß gar nicht, ob auf der Stück noch alte sind. Die alten sind ja gemietet. Hier die Schienen die hier rübergehen. So, jetzt kommst du über die Autobahn. ನಂತರನೇ ಸುಮಾರು ಜನಕ್ಕೆ ಇದು ಹೊಸ ಎಕ್ಸ್ಪೀರಿಯನ್ಸು. ಇನ್ಫ್ಯಾಕ್ಟ್ ಜರ್ಮನ್ಸ್ ಕೂಡ ಅಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದಾರೆ, ಯಾಕಂದ್ರೆ ಬೇರೆ ಬೇರೆ ಪಾರ್ಟ್ ಆಫ್ ಜರ್ಮನಿಲಿ ಇರ್ತಾರೆ. ಸೊ ಈ ಒಂದು ಟ್ರೈನ್ ನೋಡೋದಕ್ಕೆ ಅವರು ಕೂಡ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರು. ಅಂಡ್ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಇನ್ಫ್ಯಾಕ್ಟ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಈ ಸಸ್ಪೆನ್ಷನ್ ಮೋನೋರೈಲ್ ಬಗ್ಗೆ. ಐ ಥಿಂಕ್ ಇದನ್ನ ನಮ್ಗೆ ನೋಡಿದ ತಕ್ಷಣ ಒಂಥರ ನಮ್ಮ ಬೆಂಗಳೂರಲ್ಲಿರುವಂತಹ ಮೆಟ್ರೋ ತರನೇ ಕಾಣಿಸುತ್ತೆ. ಬಟ್ ಐ ಥಿಂಕ್ ನಾನು ಇದಕ್ಕೆ ಉಲ್ಟಾ ಮೆಟ್ರೋ ಅಂತಾನೆ ಹೇಳ್ಬೋದು. ಇಂಡಿಯಾದಲ್ಲಿ ಮೆಟ್ರೋಲ್ ಓಡಾಡಿರ್ತೀವಿ, ಸೊ ಸಿಮಿಲರ್ ಆಗೇ ಇದೆ. ಸೊ ಇದು ಉಪ್ಪರ್ ಟಾಲ್ನ ಹ್ಯಾಂಗಿಂಗ್ ಟ್ರೈನು ಮುಂದೆ ಇದೆ ನೋಡಿ. ಇವಾಗ ಡೋರ್ ಕ್ಲೋಸ್ ಆಯಿತು, ಈಗ ಮೂವ್ ಆಗುತ್ತೆ. ಸೊ ಈ ಟ್ರೈನ್ನ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಪಾರ್ಟ್ ಅಂದರೆ ನೋಡಿ, ಮೇಲ್ಗಡೆ ಅದು ಆ್ಯಕ್ಚುಲಿ ಕನೆಕ್ಟ್ ಆಗಿರುವಂಥದ್ದು, ಕೆಳಗಡೆ ಸರ್ಫೇಸ್ ಲೆವೆಲು ಏನಕ್ಕೂ ಟಚ್ ಆಗೇ ಇಲ್ಲ. ಸೊ ಆರಾಮಾಗಿ ಹ್ಯಾಂಗ್ ಮಾಡಿಕೊಂಡೇ ಹೋಗುತ್ತೆ ಮೇಲಿಂದ. ಬಟ್ ಆ್ಯಕ್ಚುಲಿ ಒಳಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಭಯ ಆಗುತ್ತೆ. ನಂಗೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ಭಯ ಆಗ್ತಾಯಿತ್ತು. ಬಟ್ ಇಟ್ ವಾಸ್ ರಿಯಲಿ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇವಾಗ ಈ ಟ್ರೈನ್ ಆ ಕಡೆಯಿಂದ ಹೋಗಿ ನನ್ನ ಹಿಂದೆ ಪಾಸ್ ಆಗುತ್ತೆ ನೋಡಿ. ಬರ್ತಾ ಇದೆ ನೋಡಿ ನನ್ನ ಹಿಂದೆ. ಆ್ಯಕ್ಚುಲಿ ನಾವು ಅದೇ ಟ್ರೈನಲ್ಲಿ ಹೋಗಬೇಕಾಗಿತ್ತು, ಬಿಕಾಸ್ ನಾವು ಅಲ್ಲಿಂದ ಲಾಸ್ಟ್ ಸ್ಟಾಪಿಗೆ ಬಂದ್ವಿ. ಸೊ ಇಲ್ಲಿಂದ ಮತ್ತೊಂದು ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಈ ಟ್ರೈನ್ನ ನೋಡಿಕೊಂಡು ನೆಕ್ಸ್ಟ್ ಟ್ರೈನಿಗೆ ಹೋಗ್ತೀವಿ. ಇವಾಗ ಆ ಕಡೆ ಹೋದರೆ ಲಾಸ್ಟ್ ಸೀಟ್ ಸಿಗಲ್ಲ ನನಗೆ.
ಕಂಪ್ಲೀಟ್ ವ್ಯೂ ಬೇಕು, ಜನ ಕೂತ್ಕೊಂಡ್ಬಿಡ್ತಾರೆ ಬೇಗ ಹೋಗಿ. ಸೊ ನಾನು ನೆಕ್ಸ್ಟ್ ಟ್ರೈನ್ಗೆ ವೆಯ್ಟ್ ಮಾಡಿ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ಹೋಗ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಟ್ರೈನ್ ತುಂಬ ಇಷ್ಟವಾಗಿರುತ್ತೆ. ಆ್ಯಂಡ್ ಏನು ಅನಿಸ್ತು ಅಂತ ನೀವು ಹೇಳಿ. ಈ ಟೆಕ್ನಾಲಜಿ ಬಗ್ಗೆ, ಜರ್ಮನಿಯ ಈ ವುಪರ್ಟಾಲಲ್ಲಿರುವಂತಹ ಶ್ವೇಬ್ಯಾನ್ ಬಗ್ಗೆ, ಶ್ವೇಬನ್ ಬ್ಯಾನ ಮರ್ತೇ ಹೋಯ್ತು ನನಗೆ. ಓಕೆ, ಎನಿವೇಸ್ ಬ್ಯೂಟಿಫುಲ್ ಅಲ್ವಾ, ಬ್ಯೂಟಿಫುಲ್. ಆ್ಯಕ್ಚುಲಿ 2 ಟ್ರೈನ್ನ ಹೋಗೋಕ್ಕೆ ಬಿಟ್ಟು ನಾನು ಇದು 3rd ಟ್ರೈನ್ನ ಕ್ಯಾಚ್ ಮಾಡಿದ್ದೀನಿ. ಬಿಕಾಸ್ ನನಗೆ ಲಾಸ್ಟ್ ಸೀಟ್ ಬೇಕಿತ್ತು ಟು ಎಂಜಾಯ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಈ ಸೀಟಲ್ಲಿ ಕೂತ್ಕೊಂಡು ಈಗ ಎಕ್ಸ್ಪೀರಿಯನ್ಸ್ ಮಾಡುವ. ಒಂದು ಕಡೆ ಭಯ, ಒಂದು ಕಡೆ ಖುಷಿ, ಒಂದು ಕಡೆ ಎಕ್ಸೈಟ್ಮೆಂಟು, ಒಂದು ಕಡೆ ಏನೋ ವಿಶೇಷವಾಗಿರೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಲ್ಲ ಅನ್ನೋ ಒಂದು ಹೊಸ ಫೀಲಿಂಗು. ಸೊ ಇದೆಲ್ಲದರ ಮಧ್ಯೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಸೀಟಲ್ಲಿ ಕೂತಾಗ ನಿಮಗೆ ಆ ಎಡ್ಜಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಅದ್ರ ಖುಷಿನೇ ಬೇರೆ. ಫುಲ್ ರೋಡ್ಸ್ ಕಾಣ್ತಿರುತ್ತೆ, ಇನ್ಫ್ಯಾಕ್ಟ್ ಹ್ಯಾಂಗಿಂಗ್ ಆಗ್ತಿರೋದು ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಗ್ಲಾಸ್ ಡೋರ್ ಇರೋದ್ರಿಂದ ಸುತ್ತಲೂ ಏನೇನಾಗ್ತದೆ ಕಾಣಿಸ್ತಾ ಇರುತ್ತೆ. ಹೇಗೆ ಮೂವ್ ಆಗ್ತದೆ ಟ್ರೈನು ಅನ್ನೋದ್ರಿಂದ ಹಿಡಿದು ರೋಡಲ್ಲಿ ಹೋಗ್ತಾ ಇರುವಂತಹ ವೆಹಿಕಲ್ಸು, ನಡ್ಕೊಂಡು ಹೋಗ್ತಾ ಇರುವಂಥ ಜನ ಎಲ್ಲ ಲಿಲಿಪುಟ್ಸ್ ಥರ ಕಾಣುತ್ತೆ. ಯಾಕಂದರೆ ಆಫ್ಕೋರ್ಸ್ 39 feet ಅಬವ್ ದ ರಿವರೇ ವುಪರ್ಟಾಲಲ್ಲಿರುವಂತಹ ಈ ಟ್ರೈನ್ ಹೋಗ್ತಾ ಇರೋದು. ಸೊ ತೀರಾ ಹೈಟ್ ಅಷ್ಟೊಂದು ಇಲ್ಲದೆ ಇರ್ಬೋದು, ಬಟ್ ಭಯ ಖಂಡಿತ ಆಗುತ್ತೆ. ಆ್ಯಂಡ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೊ ಈಗ ವುಪರ್ಟಾಲ್ನ ಟ್ರೈನ್ ಬಗ್ಗೆ ನಾನು ನಿಮಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೈ ಡಿಯರ್ ಪೀಪಲ್, ಇವತ್ತಿನ ಈ ಸೂಪರ್ ಫ್ಯಾಂಟಾಸ್ಟಿಕ್ ಜರ್ನಿಯ ಹೆಸರು ಶ್ವೇಬಬಾನ್. ಯಾಕಂದರೆ ಈ ಒಂದು ಟ್ರೈನ್ನ ಹೆಸರು ಶ್ವೇಬಬಾನ್. ಇದು ಸ್ಟಾರ್ಟ್ ಆಗಿದ್ದು 1901 ಅಂದರೆ 1901 100 ವರ್ಷಕ್ಕಿಂತ ಹಳೆ ಟ್ರೈನ್ ಅಂತೆ ಗುರು ಇದು. 100 years ಇಸ್ ನಾಟ್ ಅ ಜೋಕ್. ಆ್ಯಂಡ್ ಆವತ್ತಿನ ಕಾಲದಲ್ಲೇ 100 years ಬ್ಯಾಕೆ ಈ ಥರದ್ದು ಒಂದು ಟ್ರೈನ್ನ ಡಿಸೈನ್ ಮಾಡ್ತಾರೆ, ಅಡ್ವೆಂಚರಸ್ ಮೊನೋರೆಲ್ಲ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಈ ಒಂದು ಟ್ರೈನು ವರ್ಲ್ಡ್ಸ್ ಓಲ್ಡೆಸ್ಟ್ ಎಲೆಕ್ಟ್ರಿಕ್ ಹ್ಯಾಂಗಿಂಗ್ ಟ್ರೈನ್. ಆ್ಯಂಡ್ ತುಂಬ ಒಳ್ಳೆ ಜರ್ನಿ ಇತ್ತು. 20 ಸ್ಟೇಷನ್ಸ್ ಇದೆ, ಹಾಗೇನೆ 13 kilometers ಒನ್ ಸೈಡ್ ಜರ್ನಿ ಇದೆ ಆ್ಯಂಡ್ 30 minutes ಜರ್ನಿ. ಈ 2 ಪುಟಾಣಿ ಮಕ್ಕಳಂತೂ ಕನ್ನಡನ ಕ್ಯೂಟಾಗಿ ಮಾತಾಡ್ತಿದ್ರು. ಸೊ ಅವ್ರ ಮಮ್ಮಿ ಇದು. ಆ್ಯಂಡ್ ಕನ್ನಡದವರು ಅಂತ ಗೊತ್ತಾಗಿದ್ದ ತಕ್ಷಣ ಬಹಳ ಖುಷಿ ಆಯಿತು. ಪ್ರಪಂಚ ಎಷ್ಟೇ ವಿಶಾಲವಾಗಿರಲಿ, ಕನ್ನಡದವ್ರು ಎಲ್ಲೋದ್ರೂ ಸಿಗ್ತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ಆ್ಯಂಡ್ ನಾನು ಕನ್ನಡ ಮಾತಾಡ್ತಿದ್ದು ನೋಡ್ಬಿಟ್ಟು ಆ ಪುಟ್ಟ ಹುಡುಗ ಅಂತೂ ಶಾಕಿಂಗ್ ಆಗಿ ನನ್ನನ್ನು ನೋಡ್ದ. ಸೊ ಅದಾದಮೇಲೆ ನಾವು ಕಾನ್ವರ್ಸೇಷನ್ ಕೂಡ ಮಾಡಿದ್ವಿ, ಖುಷಿ ಆಯಿತು. ಸೊ ಇನ್ನು ಟ್ರೈನ್ ವಿಷಯಕ್ಕೆ ಬಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ಸೊ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬಾ ಉಪಯೋಗ ಆಗುತ್ತೆ. ಆ್ಯಂಡ್ ಟ್ರೈನ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅಥವಾ ಯಾವುದೇ ಒಂದು ರೈಲ್ವೆ ಟ್ರ್ಯಾಕ್ ಹಾಕೋಕ್ಕೆ ಜಾಗ ಇಲ್ಲದೆ ಇರೋ ಕಾರಣ ಈ ಥರದ್ದು ಒಂದು ರಿವರ್ ಮೇಲೆ ಹ್ಯಾಂಗಿಂಗ್ ಟ್ರೈನ್ ಅಂತ ಮಾಡಿದಾರಂತೆ. ಸೂಪರ್ ಆಗಿದೆ ಅಲ್ವಾ? ಈ ಉಪ್ಪರ್ ರಿವರ್ ಅಂತೂ ಎಷ್ಟು ದೂರ ಹರಿತು, ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಸಿಕ್ಕಾಪಟ್ಟೆ ದೊಡ್ಡ ರಿವರ್ ಅಪ್ಪ ಅದು. ಹ್ಯಾಂಗ್ ಆಗಿರೋದಕ್ಕೆ ಎಲ್ಲಿ ಕೆಳಗೆ ಬಿದ್ಬಿಡ್ತೀವೋ ಅಂತ ಭಯ ಆಗ್ತದೆ. ನನ್ನ ಬಾಯಲ್ಲಿ ಕುತ್ಕೊಂಡ ತಕ್ಷಣ ಹಿಂಗೆ ನೋಡ್ತಾ ಇದ್ದ. ಸರ್ಪ್ರೈಸ್ ಆಯ್ತಾ ಕನ್ನಡ ಕೇಳಿ? ನಂಗೂ ಐ ಥಿಂಕ್ ಅಕ್ಟೋಬರ್ ಫೆಸ್ಟಿಗೆ ಹೋದಾಗ ಹಿಂಗೆ ಯಾರೋ ಎಲ್ಲೋ ಮಾತಾಡ್ತಿದ್ರು ಯಾವುದೋ ಒಂದು ಇದರಲ್ಲಿ. ಲೈಕ್ ಓ ಕನ್ನಡದವ್ರು ಎಲ್ಲೋ ಒಂದು ಕಡೆ ಅಂತ. ಇಟ್ಸ್ ನೈಸ್. ಸೊ ಯು ವರ್ಕ್ ಹಿಯರ್? ಎಸ್. ನೈಸ್. ಐ ಲೈಕ್ ದಿಸ್ ಟ್ರೈನ್. ಐ ಲೈಕ್ ಯಾವಾಗಲೂ ಕೇಳ್ತಾ ಇದ್ದೆ, ಪೀಪಲ್ ಟೆಲ್ ಜರ್ಮನಿಲಿ ವುಪರ್ಟಾಲ್ ಇದೆ, ಹ್ಯಾಂಗಿಂಗ್ ಟ್ರೈನು ಚೆನ್ನಾಗಿದೆ ಅಂತ. ಸೊ ಇಟ್ಸ್ ಲೈಕ್ ಓಕೆ ಸತಿ ನೋಡ್ಬೇಕು. ಹಾಂ ಹೌದು. ಸೊ ಫಸ್ಟ್ ಟೈಮ್ಗೆ ಚೆನ್ನಾಗಿದೆ ಒಂಥರ. ಹೌದು ಹೌದು.
ಇದು ಲಾಸ್ಟ್ ಸ್ಟೇಷನಾ? ಹಾಂ, ದೆನ್ ಇಸ್ ಪರ್ಫೆಕ್ಟ್. ಅಲ್ಲಿ ಯಾಕೆ ಅಷ್ಟೊಂದು ಜನ ಇದ್ದಾರೆ? ಸ್ಟ್ರೈಕ್ ಸೈಡ್ ಪರ್ಫೆಕ್ಟ್. ಫೈನಲಿ ಜರ್ನಿ ಮುಗಿತು, ಇಳಿತಾ ಇದ್ದೀವಿ. ಸ್ಟ್ರೈಕ್ ನಡೀತಾ ಇದೆ. يلا يا شباب تحية لإدلب والفاتحة بالأم الشهيد يمضي تخلي على روح نعيم معها. يا سمير ثواني شوي، ثواني شوي اسمعني. مازن يا مازن استنى شوي. يا مازن يا شباب كلنا بسوريا كنا مظاهرات مشان الله، بس نعمل دوائر نعمل فيديو تخلي كل أوروبا تشوف إنه إحنا ما كنا بسوريا موجودين هون. السلام عليكم. ಇನ್ನು ಈ ಲಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಬ್ರಿಡ್ಜಸ್ ಕಡೆ ಹೋದಾಗ್ಲೂ ಈ ತರದ ಲಾಕ್ಸ್ ನಮಗೆ ನೋಡಕ್ ಸಿಗುತ್ತೆ. ಯಾಕಂದ್ರೆ ಇಲ್ಲಿನ ಒಂದು ವಿಶೇಷ ಪದ್ಧತಿ ಇದು. ಇವರು ಇಲ್ಲಿ ಅವರು ಪ್ರೀತಿನ ಲಾಕ್ ಮಾಡ್ತಾರೆ. ಸೊ ಅದನ್ನ ಒಂದು ನಂಬಿಕೆಯಾಗಿ ಇಟ್ಕೊಂಡಿದ್ದಾರೆ. ನಾವು ಕೂಡ ಲಾಕ್ ಮಾಡಿದ್ವಿ. ಐ ವಿಶ್ ಇವಾಗ ನಾನು ಆ್ಯಕ್ಚುಲಿ ಎಂಡ್ ಮಾಡೋಣ ಅಂದ್ಕೊಂಡಿದ್ದೆ ವಿಡಿಯೋ. ಹಾಗೆ ಮ್ಯಾಜಿಕ್ಕಾಗಿ ಹಿಂದ್ಗಡೆಯಿಂದ ಹ್ಯಾಂಗಿಂಗ್ ಟ್ರೈನ್ ಬಂದರೆ ಏನು ಸಖತ್ತಾಗಿರುತ್ತಲ್ಲ. ಸ್ಟಾಪ್ ಮಾಕಿಂಗ್. ನಾನು ಹೇಳಿದ್ದು ಏನು ಸಖತ್ತಾಗಿರುತ್ತೆ ಅಲ್ವಾ ಅಂತ, ಇನ್ನು ಸಖತ್ತಾಗಿರುತ್ತೆ ಅಲ್ವಾ ಅಂತ ಅಲ್ಲ. ಆಲ್ ರೈಟ್, ಹಾಯ್ ಗೈಸ್, ಹೆಂಗಿತ್ತು ಉಪ್ಪರ್ ಟಾಲ್ ಟ್ರೈನು? ಸಖತ್ತಾಗಿತ್ತಲ್ವಾ? ಫುಲ್ ವಿಭಿನ್ನವಾಗಿತ್ತು, ವಿಶಿಷ್ಟವಾಗಿತ್ತು. ನೀನು ಹೇಳ್ತೀಯಲ್ಲ ಏನೋ ಕನ್ನಡ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನ ಹೇಳು. ಮತ್ತು ನೀವು ಮಾತಾಡೋದು ಉರ್ದುನಾ, ಜಾಪನೀಸಾ, ಸ್ಪ್ಯಾನಿಷಾ, ಎಲ್ಲದಕ್ಕೂ ಆ್ಯಕ್ಚುಲ್ ನಿಮ್ಮ ಮದರ್ ಟಂಗ್ ಏನು? ಆ್ಯಕ್ಚುಲ್ ಅಂತೆ ಅವ್ರ ಮದರ್ ಟಂಗು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಸಿ ಯು ಆಲ್, ಬೈ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಯಾವ್ದು ಹೇಳಿ ನನ್ನ ಚಾನಲ್ ಹೆಸರೇನು? ಆ್ಯಂಕರ್ ತೇಜ ಅಲ್ಲ, ಅದು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇವಾಗ. ಯಾವ್ದು ಹೇಳಿ? ಜರ್ಮನ್ ಅಲ್ಲ, ಜರ್ಮನಿಯಲ್ಲಿ ಕನ್ನಡತಿ. ಸೇ ಪ್ರಾಪರ್ಲಿ. ಕಿನ್ನಿಡತಿ ಅಲ್ಲ, ಕನ್ನಡತಿ. ರೈಟ್. ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪುಟ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಶವರ್ ಮೀ ಯುವರ್ ಕಮೆಂಟ್ಸ್, ಲೈಕ್ಸ್ ಆ್ಯಂಡ್ ಹೇಗನ್ನಿಸ್ತು ಈ ಉಪ್ಪರ್ಟಾಲ್ ಟ್ರೈನು, ಹ್ಯಾಂಗಿಂಗ್ ಟ್ರೈನು ಅಂತೆಲ್ಲ ನನಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ, ಸಿ ಯು ಆಲ್, ಬಾಯ್. ಕ್ರಿಸ್ಮಸ್ ಮಾರ್ಕೆಟು ನೋಡಿಕೊಂಡು ಉಪ್ಪರ್ಟಾಲ್ ಸಿಟಿ ರೌಂಡ್ ಹೊಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಸೊ ಓಹ್, ದಟ್ಸ್ ಅಮೇಝಿಂಗ್. ಅಶ್ವಿನಿ ದೇವತೆ ಅಷ್ಟು ಅಂದ್ಬಿಟ್ಟಿದ್ದಾರೆ. ಪರ್ಫೆಕ್ಟ್ ಟೈಮಿಂಗ್. ಓ ಮೈ ಗಾಡ್, ತಲೆ ಮೇಲೆ ಹೋಯ್ತು ಮರ್ರೆ, ಸಖತ್ತಾಗಿತ್ತು. ಸಾರಿ ಗೈಸ್, ನಾನು ಆ್ಯಕ್ಚುಲಿ ವಿಡಿಯೋ ಎಂಡ್ ಮಾಡಿದ್ದೆ, ಬಟ್ ಅಶ್ವಿನಿ ದೇವತೆಗಳು ಅಷ್ಟು ಅಂದ್ಬಿಟ್ಟಿದ್ದಾರೆ ಅನಿಸುತ್ತೆ. ಒಂದಲ್ಲ 2 ಟ್ರೈನು ಅಟ್ ದ ಟೈಮ್ ಐ ಎಂಡ್ ದಿಸ್ ವಿಡಿಯೋ. ಸೊ ಇಟ್ಸ್ ಅಮೇಝಿಂಗ್. ಆಗಲ್ಲ. ಓಕೆ, ಬಾಯ್. ಫೈನಲಿ